ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಗಿಲ್ಲಿಯ ಬಗ್ಗೆ ಅಂದ್ರೆ ಬಿಗ್ ಬಾಸ್ ಸೀಸನ್ 12 ಗೆದ್ದ ನಂತರ ಗಿಲ್ಲಿ ಹೊರಬಂದ ನಂತರ ಗಿಲ್ಲಿಯ ಬಗ್ಗೆ ಕೇಳಿ ಬಂದಂತ ಆರೋಪಗಳೇನು, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತ ಗಿಲ್ಲಿಯ ಬಗ್ಗೆ ಹರಿದಾಡ್ತಿರುವಂತ ಕೆಲವೊಂದು ಹಾಸ್ಯಾಸ್ಪದ ಸಂಗತಿ ಅಂದ್ರೆ ಕೆಲವೊಂದು ತಮಾಷೆಗಳೇನು, ಯಾವ ಯಾವ ತಮಾಷೆಗಳು ಗಿಲ್ಲಿಯ ಬಗ್ಗೆ ಮತ್ತು ಅನೇಕ ಬಿಗ್ ಬಾಸ್ ಸ್ಪರ್ಧೆಗಳ ಬಗ್ಗೆ ಹರಿದಾಡ್ತಾ ಇದೆ, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಗಿಲ್ಲಿ ಬಿಗ್ ಬಾಸ್ ಸೀಸನ್ 12 ಗೆದ್ದು ಬಂದ ನಂತರ ಸ್ವತಃ ಗಿಲ್ಲಿಗೆ ಕೂಡ ಜೀರ್ಣಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಷ್ಟು ದೊಡ್ಡದಾದಂತ ಹೈಪ್ ಸಿಕ್ಕಿದೆ, ಅಷ್ಟು ದೊಡ್ಡದಾದಂತ ಪ್ರೀತಿ ಸಿಕ್ಕಿದೆ ಮತ್ತು ಅಷ್ಟು ದೊಡ್ಡದಾದಂತ ಸೆಲೆಬ್ರಿಟಿ ಸಿಕ್ಕಿದೆ ಅಥವಾ ಜನಪ್ರಿಯತೆ ಸಿಕ್ಕಿದೆ. ಅದು ಕೂಡ ಗಿಲ್ಲಿಗೆ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಾನು ತಪ್ಪು ಮಾತಾಡ್ಬಿಟ್ರೆ, ಎಲ್ಲೋ ಒಂದ್ ಕಡೆ ತಪ್ಪಾದ್ರೆ ನಾನು ನನ್ನ ಸೆಲೆಬ್ರಿಟಿಯನ್ನು ಅಥವಾ ನನ್ನ ಜನಪ್ರಿಯತೆಯನ್ನು ಅಥವಾ ನನ್ನ ಈ ಪ್ರೀತಿಯನ್ನ ಕಳೆದುಕೊಳ್ಳಬೇಕಾಗತ್ತೆ ಅನ್ನುವಂತ ಒಂದು ಭೀತಿಯಲ್ಲಿ ಗಿಲ್ಲಿ ಇದ್ದಾರೆ. ಅದಾದ ನಂತರ ಗಿಲ್ಲಿಯ ಬಗ್ಗೆ ಕೆಲವೊಂದು ಆರೋಪ ಕೇಳಬಂದು ಮತ್ತು ಗಿಲ್ಲಿಯ ಬಗ್ಗೆ ಕೆಲವೊಂದು ತಮಾಷೆಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ದು. ಮೊದಲು ಬಂದ ಆರೋಪ ಅದೇನಂದ್ರೆ ಗಿಲ್ಲಿ ದೊಡ್ಡ ದೊಡ್ಡ ಶೋಗೆ ಹೋಗ್ತಾನೆ, ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳ ಮನೆಗೆ ಹೋಗ್ತಾನೆ. MTB ನಾಗರಾಜ್ ಅವ್ರ ಮನೆಗೆ ಹೋದ್ರು, ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹೋದ್ರು, ಚನ್ನಪಟ್ಟಣ ಉತ್ಸವಕ್ಕೆ ಹೋದ್ರು, ಕನಕೋತ್ಸವಕ್ಕೆ ಹೋದ್ರು, ಕನಕಪುರ ಉತ್ಸವಕ್ಕೆ ಹೋದ್ರು, ಹೀಗೆ ಬೇರೆ ಬೇರೆ ಉತ್ಸವಕ್ಕೆ ಹೋದ್ರು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ತಮ್ಮನ್ನ ಗೆಲ್ಲಿಸಿದಂತ ಅಭಿಮಾನಿಗಳನ್ನ ಮೀಟ್ ಮಾಡ್ಲಿಕ್ಕೆ ಹೋಗಿಲ್ಲ, ಅಭಿಮಾನಿಗಳ ಸಂಘಕ್ಕೆ ಮೀಟ್ ಮಾಡ್ಲಿಕ್ಕೆ ಹೋಗಿಲ್ಲ ಎನ್ನುವಂತ ಆಪಾದನೆ ಕೂಡ ಕೇಳಿ ಬಂದಿತ್ತು. ಅದರ ಬೆನ್ನಲ್ಲೇ ಟ್ಯಾಟೂ ಕುಮಾರ್ ಎನ್ನುವಂತ ವ್ಯಕ್ತಿ ಟ್ಯಾಟೂ ಹಾಕ್ಸ್ಕೊಂಡಿದ್ರು, ಅದು ಕೂಡ ದೊಡ್ಡ ಸುದ್ದಿ ಆಗಿತ್ತು. ಅಂದ್ರೆ ನಿಮಗೆ ದರ್ಶನ್, ಸುದೀಪ್, ಪುನೀತ್, ಹೀಗೆ ಯಶ್ ಅವರ ಟ್ಯಾಟೂಗಳು ಅಥವಾ ಧ್ರುವ ಸರ್ಜಾ ಅವರ ಟ್ಯಾಟೂಗಳನ್ನ ಹಾಕ್ಸ್ಕೊಂಡು ನಾನು ಫ್ಯಾನ್ ಗಳನ್ನ ನೋಡಿದ್ದೀವಿ. ಆದ್ರೆ ಒಬ್ಬ ಬಿಗ್ ಬಾಸ್ ಸ್ಪರ್ಧೆಯ ಟ್ಯಾಟೂಗಳನ್ನ ಹಾಕ್ಸ್ಕೊಂಡಂತದ್ದು ಇದು ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳ್ಬೋದು. ಮತ್ತು ಅದು ಕೂಡ ದೊಡ್ಡ ಸದ್ದು ಕೂಡ ಆಗಿತ್ತು. ಒಬ್ಬ ಅಭಿಮಾನಿ ಗಿಲ್ಲಿಗೋಸ್ಕರ ಟ್ಯಾಟೂ ಹಾಕ್ಸ್ಕೊಂಡು ಪ್ರಚಾರ ಮಾಡಿದ್ರು ಮತ್ತು ಗಿಲ್ಲಿ ಗೆದ್ದು ಬರ್ಲಿ ಅನ್ನುವಂತ ಕಾರಣಕ್ಕಾಗಿ ದೇವರಲ್ಲಿ ಹರಕೆ ಕೂಡ ಹೊತ್ಕೊಂಡಿದ್ರು. ಮತ್ತು ಹರಕೆ ತೀರಿಸುವಂತ ಸಂದರ್ಭದಲ್ಲಿ ಗಿಲ್ಲಿಗೆ ಫೋನ್ ಮಾಡ್ತಾರೆ, ನಂಬರ್ ಇಸ್ಕೊಂಡು, ಅಣ್ಣ ನಿಮ್ಮನ್ನು ಮೀಟ್ ಆಗ್ಬೇಕು, ನೀವು ನಿಮ್ಮ ಒಂದು ಗೆಲುವಿಗಾಗಿ ನನ್ನ ಹರಕೆ ಹೊತ್ಕೊಂಡಿದೆ, ಪ್ರಸಾದವನ್ನು ಸ್ವೀಕಾರ ಮಾಡ್ಬೇಕೆನ್ನುವಂತ ಕರೆ ಕೊಟ್ಟಾಗ ಅವರು ಕೂಡ ಕರೆ ಸ್ವೀಕರಿಸಲಿಲ್ಲ ಮತ್ತು ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲಿಲ್ಲ. ಅವರು ಅಣ್ಣ ಎತ್ತಿದ್ರು, ನರೇಂದ್ರ ಎನ್ನುವಂತ ವ್ಯಕ್ತಿ ಗಿಲ್ಲಿ ಅಣ್ಣ ಎತ್ತಿದ್ರು ಮತ್ತು ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲಿಲ್ಲ ಎನ್ನುವಂತ ಒಂದು ದೂರನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇಂಟರ್ವ್ಯೂ ಕೊಟ್ಟರು ಮತ್ತು ನಾನು ಸಪೋರ್ಟ್ ಮಾಡಬಾರದಿತ್ತು ಅನ್ನುವಂತ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದು ಕೂಡ ದೊಡ್ಡದಂತ ಆರೋಪವಾಗಿತ್ತು ಮತ್ತು ಸೋಷಿಯಲ್ ಮೀಡಿಯಾದ ಕೆಂಗಣಿಗೆ ಅಥವಾ ಗಿಲ್ಲಿ ಫ್ಯಾನ್ಸ್ಗೆ ಕೆಂಗಣಿಗೆ ಕೂಡ ಗುರಿಯಾಗಿದ್ರು. ಯಾಕೆ ನೀನು ಟ್ಯಾಟೂ ಅಂದ್ಕೋ, ಅಭಿಮಾನಿಗಳು ಯಾವುದೇ ಒಂದು ಎಕ್ಸ್ಪೆಕ್ಟ್ ಮಾಡಬಾರ್ದು, ಹಾಗಾದ್ರೆ ಮಾತ್ರ ಅಭಿಮಾನಿಗಳಾಗ್ತಾರೆ. ನಿನಗೆ ಗಿಲ್ಲಿ ಏನಾದ್ರು ಟ್ಯಾಟೂ ಹಾಕ್ಸ್ಕೊ ಅಂತ ಹೇಳಿದ್ನ, ಓಕೆ ಪ್ರಚಾರ ಮಾಡೋ ನಿಮ್ಮ ಇಷ್ಟ, ಆದ್ರೆ ಅಭಿಮಾನ ಅಂದ ಕೂಡಲೇ ಅದು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಇರ್ಬೇಕು, ಅದಕ್ಕೆ ಅಭಿಮಾನ ಅಂತಾರೆ ಅನ್ನುವಂತ ಒಂದು ಟ್ರೋಲ್ ಕೂಡ ಅಥವಾ ನೆಟ್ಟಿಗರು ಅಥವಾ ಗಿಲ್ಲಿಯ ಫ್ಯಾನ್ಸ್ ಕೂಡ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದು ಒಂದು ಕಡೆ. ಇಂದು ಎರಡನೇದಾಗಿ ಕೇಳಿಬಂದಂತ ಆರೋಪ, ಮೊನ್ನೆ ಸರ್ಕಾರಿ ಶಾಲೆ H8 ಎನ್ನುವಂತ ನಿರ್ಮಾಪಕರು, ನಿರ್ದೇಶಕರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿನಲ್ಲಿ ಇವರು ಉಲ್ಲೇಖ ಮಾಡ್ತಂದ್ರೆ, ನಮ್ಮ ಸರ್ಕಾರಿ ಶಾಲೆ H8 ಎನ್ನುವಂತ ಒಂದು ಉತ್ತಮ ಸಾಮಾಜಿಕ ಕಳಕಳಿಯುಳ್ಳಂತ ಅಥವಾ ಸರ್ಕಾರಿ ಶಾಲೆಯ ಬಗ್ಗೆ ಇರುವಂತಹ ಸಿನಿಮಾದಲ್ಲಿ ಗಿಲ್ಲಿ ಅವರು ಪಾತ್ರವನ್ನ ಕೂಡ ಮಾಡಿದ್ರು. ಆದ್ರೆ ಅವರು ಪ್ರಚಾರಕ್ಕೆ ಬರಲಿಲ್ಲ. ನಮ್ಮ ಸಿನಿಮಾ ಒಪ್ಪಂದದ ಪ್ರಕಾರವೇ ಅದು ರೂಲ್ಸ್ ಇರುತ್ತೆ, ಒಬ್ಬ ಸಿನಿಮಾ ಆರ್ಟಿಸ್ಟ್ ಆದವನು ಸಿನಿಮಾ ತೆರೆ ಕಾಣುವಂತ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬರಬೇಕಾಗತ್ತೆ. ಜೊತೆಗೆ ನಾವು ಸಿನಿಮಾದಲ್ಲಿ ನಟಿಸುವಾಗ ಅವನಿಗೆ ಎಲ್ಲಾ ಪೇಮೆಂಟ್ ಅನ್ನು ಕೊಟ್ಟಿದ್ದೇವೆ ಮತ್ತು ಉತ್ತಮವಾದ ಪಾತ್ರವನ್ನು ಕೊಟ್ಟಿದ್ದೇವೆ. ಆದ್ರೆ ಸಿನಿಮಾ ಪ್ರಚಾರ ಅಂತ ಬಂದಾಗ ಬಿಗ್ ಬಾಸ್ ಗೆಲ್ಲುವ ಮೊದಲು ಹೇಗಿದ್ದು, ಬಿಗ್ ಬಾಸ್ ಗೆದ್ದ ನಂತರ ಗಿಲ್ಲಿ ತುಂಬಾ ಚೇಂಜ್ ಆಗಿದ್ದಾನೆ, ನಮ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ ಮತ್ತು ನಾವು ಪದೇ ಪದೇ ಕಾಲ್ ಮಾಡಿದವರು ಕೂಡ ಗಿಲ್ಲಿ ರಿಸೀವ್ ಮಾಡಲಿಲ್ಲ. ನಾವು ಪದೇ ಪದೇ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಯತ್ನ ಪಟ್ವಿ, 8 ಪ್ರೀಮಿಯರ್ ಶೋ ಅನ್ನ ಮಾಡಿದ್ವಿ, ಅಲ್ಲಿ ಒಂದು ಪ್ರೀಮಿಯರ್ ಶೋಗೂ ಕೂಡ ಗಿಲ್ಲಿ ಬಂದು ಪ್ರಚಾರವನ್ನು ಮಾಡಲಿಲ್ಲ. ಹಾಗಾಗಿ ಅವ್ರ ವಿರುದ್ಧ ನೀವು ಕ್ರಮವನ್ನ ಕೈಗೊಳ್ಬೇಕಿರುವಂತ ಒಂದು ದೂರನ್ನ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕೊಟ್ಟರು. ಆ ದೂರಿನ ಮುಂದುವರೆದ ಭಾಗವಾಗಿ ನೋಡ್ಬೇಕು. ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದ್ರೆ ಫಿಲ್ಮ್ ಚೇಂಬರ್ ಏನಾದ್ರು ಗಿಲ್ಲಿಗೆ ನೋಟಿಸ್ ಕೊಟ್ಟು ಮಾತಾಡುವಂತ ಪ್ರಯತ್ನ ಮಾಡುತ್ತೆ ಎಲ್ಲೂ ಕೂಡ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಫಿಲ್ಮ್ ಚೇಂಬರ್ ಈಗಿನ ಅಧ್ಯಕ್ಷರಾದಂತವ್ರು ಜಯಮಾಲ್ ಅವರು ಯಾವುದೋ ಒಂದು ಕಠಿಣ ನಿರ್ಧಾರ ಕೈಗೊಳ್ಳಲ್ಲ. ಅವರಿಗೆ ಗಿಲ್ಲಿಯ ಜನಪ್ರಿಯತೆ ಗೊತ್ತು ಮತ್ತು ಗಿಲ್ಲಿಯ ಜನಪ್ರಿಯತೆಗೆ ಏನು ಅಡ್ಡಗಾಲ ಹಾಕಿದ್ರೆ ಅದರ ಮುಂದುವರಿದ ಪರಿಣಾಮ ಏನಾಗುತ್ತೆ ಅನ್ನೋದು ಕೂಡ ಜಮಾಲ್ ಎನ್ನುವಂತ ಒಂದು ಹಿರಿಯ ವ್ಯಕ್ತಿಗೆ ಗೊತ್ತಿದೆ. ಇದು ಕೇಳಿ ಬಂದ ಆರೋಪ ಜೊತೆಗಾದ್ರೆ ಗಿಲ್ಲಿ ಕೂಡ ಉತ್ತರ ಕೊಡಬಹುದು. ಯಾಕಂದ್ರೆ ಗಿಲ್ಲಿ ನಟಿಸಿದಂತ ಮತ್ತೊಂದು ಸಿನಿಮಾ ಚೌಕಿದಾರ್ ಎನ್ನುವಂತ ಸಿನಿಮಾ ಕೂಡ ರಿಲೀಸ್ ಆಗಿತ್ತು.
ಅಲ್ಲೂ ಕೂಡ ಒಂದು ಚಿಕ್ಕದಾದ ಪಾತ್ರ ಆಗಿತ್ತು. ಆ ಪಾತ್ರದ ನಟಿಯಾದಂತ ಧನ್ಯ ರಾಮ್ ಕುಮಾರ್ ಅವರು ಹೇಳಿದ್ರು, ಇಲ್ಲ ಗಿಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿದೆ, ಒಂದು ಸೀನ್ ನಲ್ಲಿ ಬರ್ತಾರೆ, ಅದು 3 ನಿಮಿಷ ಇರುತ್ತೆ, ಹಾಗಾಗಿ ಅವರನ್ನ ನಾವು ಸಿನಿಮಾ ಪ್ರಚಾರಕ್ಕಾಗಿ ಬಳಸ್ಕೊಂಡಲ್ಲ. ಯಾಕಂದ್ರೆ ಗಿಲ್ಲಿ ಇದಾನೆ ಅನ್ನುವಂತ ಕಾರಣಕ್ಕಾಗಿ ಮೋಸ ಆಗಿ ಸಿನಿಮಾ ನೋಡಬಾರದು, ಮತ್ತು ಗಿಲ್ಲಿ ಇದಾನೆ ಅನ್ನುವಂತ ಕಾರಣಕ್ಕಾಗಿ ಸಿನಿಮಾಕ್ಕೆ ಬಂದು ನೋಡಿ ಗಿಲ್ಲಿ ಇಲ್ಲ ಎನ್ನುವಂತ ಬೇಸರ ಆದ್ರೆ ಅದು ಮೋಸ ಆಗತ್ತೆ. ಹಾಗಾಗಿ ಆ ಮೋಸದ ಪ್ರಚಾರ ಬೇಡ ಎನ್ನುವಂತ ಒಂದು ಸತ್ಯದ ಮಾತನ್ನು ಹೇಳಿದ್ರು. ಅದರ ಅರ್ಥ ಅಷ್ಟೇ, ಗಿಲ್ಲಿ ಕೇವಲ 3 ನಿಮಿಷ ಇದ್ದಾನೆ, ಆ 3 ನಿಮಿಷ ಕೂಡ ಒಳ್ಳೆಯ ಪಾತ್ರ. ಆದ್ರೆ ನಾವು ಸಿನಿಮಾ ಪ್ರಚಾರ ಮಾಡುವಾಗ ಗಿಲ್ಲಿ 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 ಅನ್ನುವಂತ ಜನಪ್ರಿಯತೆಯನ್ನ ಇಟ್ಕೊಂಡು ನಾವು ಪ್ರಚಾರ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಬಂದಂತ ಪ್ರೇಕ್ಷಕರಿಗೆ ನಿರಾಸೆ ಆಗತ್ತೆ, ಮತ್ತು ನಾವು ಅಭಿಮಾನಿಗಳಿಗೆ ಅಥವಾ ಪ್ರೇಕ್ಷಕರಿಗೆ ಮೋಸ ಮಾಡ್ದಂಗ ಆಗತ್ತೆ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಇದೇ ವಾದವನ್ನ ಗಿಲ್ಲಿ ವಾಣಿಜ್ಯ ಮಂಡಳಿ ಮುಂದೆ ಹೇಳ್ಬಹುದು. ಮತ್ತು ನನ್ನ ಪಾತ್ರ ಚಿಕ್ಕದಾಗಿದೆ, ದೊಡ್ಡ ದೊಡ್ಡ ಸ್ಟಾರ್ ನಟರಿದ್ದಾರೆ, ಸುಚೇಂದ್ರ ಪ್ರಸಾದ್ ಇದ್ದಾರೆ, ರಾಘವೇಂದ್ರ ರಾಜ್ಕುಮಾರ್ ಇದ್ದಾರೆ, ಹೀಗೆ ದೊಡ್ಡ ದೊಡ್ಡವರು ಇರುವಾಗ ನನ್ನನ್ನು ಇಟ್ಕೊಂಡು ಪ್ರಚಾರ ಮಾಡಿದ್ರೆ ದೊಡ್ಡವರಿಗೆ ಸ್ವಲ್ಪ ಮುಜುಗರ ಆಗತ್ತೆ ಅನ್ನುವಂತ ಕಾರಣಕ್ಕಾಗಿ ನಾನು ಆ ಪ್ರಚಾರದಿಂದ ಹಿಂದೆ ಸರಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ಬೋದು. ಮತ್ತು ಒಂದು ವಿಡಿಯೋ ಬೈಟ್ ಅನ್ನು ಕೂಡ ಕಳಿಸಿದ್ರು ಕೆಲ ದಿನಗಳ ಹಿಂದೆ, ಅಂದ್ರೆ ಅದು ಅವರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಆಗಿಲ್ಲ ಅಂದ್ರೂ ಕೂಡ ಬೇರೆ ಬೇರೆ ಕಡೆ ಅದು ಪೋಸ್ಟ್ ಆಗಿದೆ. ಇದು ಒಂದು ಅವರ ಮೇಲೆ ಬಂದಂತ ಆರೋಪ. ಇನ್ನು ತಮಾಷೆ ವಿಚಾರಕ್ಕೆ ಬಂದಾಗ, ಗಿಲ್ಲಿ ಗೆದ್ದಂತ 70 ಲಕ್ಷ ಹಣ, ಅಂದ್ರೆ 50 ಲಕ್ಷ ಹಣ ಬಿಗ್ ಬಾಸ್ ನಲ್ಲಿ ಕೊಟ್ಟಿದ್ರು, 20 ಲಕ್ಷ ಅದು ಇದು ಬಂತು, 70 ಲಕ್ಷ ಹಣದಲ್ಲಿ 20 ಎಕರೆ ತೆಂಗಿನ ತೋಟವನ್ನ ಖರೀದಿ ಮಾಡಿದ್ರು ಎನ್ನುವಂತ ಪೋಸ್ಟ್ ಅನೇಕ ಅಡ್ಮಿನ್ ಪೇಜ್ಗಳು ಹರಿದಾಡ್ತಿದೆ. ಅನೇಕರು ಹೇಳ್ತಾ ಇದ್ದಾರೆ, ಆ ಅಡ್ಮಿನ್ ನಂಬರ್ ಕೊಡಿ, ನನಗೆ ಒಂದು 70 ಲಕ್ಷ ಮತ್ತೊಂದು 20 ಲಕ್ಷ ಜಾಸ್ತಿ ಕೊಡ್ತೇನೆ, ನಾನು 20 ಎಕರೆ ತೋಟ ಕೊಡ್ಸ್ಬಿಡಪ್ಪ ಎನ್ನುವಂತ ಮಾತು ಅನೇಕರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗಿನ ಕಾಲದಲ್ಲಿ 1 ಎಕರೆ ತೋಟಕ್ಕೆ 1 ಕೋಟಿ ಆಗತ್ತೆ, ಅಂತದ್ರಲ್ಲಿ 70 ಲಕ್ಷ ಎಲ್ಲಿಂದ ಬಂತು ಗಿಲ್ಲಿಗೆ? ಇಟ್ಸ್ ಕ್ವಶನೇಬಲ್. ಯಾಕಂದ್ರೆ 50 ಲಕ್ಷದಲ್ಲಿ ಒಂದು 12-13 ಲಕ್ಷ ಟ್ಯಾಕ್ಸ್ ಹೋಗ್ಬೋದು, ಅಥವಾ 20 ಲಕ್ಷ ಟ್ಯಾಕ್ಸ್ ಹೋದ್ರು ಕೂಡ ಒಂದು 30-32 ಲಕ್ಷ ಸಿಗತ್ತೆ. ಜೊತೆಗೆ ಸುದೀಪ್ ಅವರು 10 ಲಕ್ಷ ಕೊಟ್ಟಿದ್ದಾರೆ, ಎಷ್ಟಾಯ್ತು? 40 ಲಕ್ಷ ಆಯ್ತು. 40 ಲಕ್ಷದಲ್ಲಿ 70 ಲಕ್ಷ ಎಲ್ಲಿ? ಗಿಲ್ಲಿಗೆ ಬಂದಂತ 70 ಲಕ್ಷ ಯಾರು ಕೊಟ್ರೆ ಗೊತ್ತಿಲ್ಲ. ಓಕೆ, 70 ಲಕ್ಷ ಏನು ಅರೇಂಜ್ ಮಾಡು ಅಂತ ತಿಳ್ಕೊ. 70 ಲಕ್ಷದಲ್ಲಿ 20 ಎಕರೆ ತೆಂಗಿನ ತೋಟ ಅವರು ಹೇಳಿ ಅದ್ರಲ್ಲಿ ಬರೆದಿದ್ದಾರೆ, 70 ಲಕ್ಷದಲ್ಲಿ 20 ಎಕರೆ ತೆಂಗಿನ ತೋಟವನ್ನು ಖರೀದಿ ಮಾಡಿದ್ರೆ. ಯಾಕಂದ್ರೆ ಪಾಯಿಂಟ್ ಟು ಬಿ ನೋಟೆಡ್, ಇಲ್ಲಿ ದೊಡ್ಡದಂತ ಒಂದು ಕುತೂಹಲ ಅಂದ್ರೆ 70 ಲಕ್ಷಕ್ಕೆ 20 ಎಕರೆ ತೆಂಗಿನ ತೋಟ. ಪಾಯಿಂಟ್ ನಂಬರ್ 1. ಎರಡನೇದು, ಯಾಕೆ ತೆಂಗಿನ ತೋಟವನ್ನ ಅಥವಾ ಜಮೀನ ಖರೀದಿ ಮಾಡ್ತಾರೆ ಅಂದ್ರೆ, ಗಿಲ್ಲಿ ಹಣವನ್ನ ಖರ್ಚು ಮಾಡಬಹುದು. ಗಿಲ್ಲಿಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಯಾರಾದ್ರೂ ಹಣ ಕೊಡು ಅಂತ ಬಂದಾಗ ಕೊಡದೇ ಇರ್ಲಿಕ್ಕೆ ಆಗಲ್ಲ. ಹಾಗಾಗಿ ಇಲ್ಲ, ನಾನು ಜಮೀನ್ ತಗೊಂಡ್ಬಿಟ್ಟೆ ಅಂದಾಗ ಇಲ್ಲ ಸುಮ್ಮನೆ ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಗಿಲ್ಲಿ ಅವರ ಅಣ್ಣನ ಸಲಹೆ ಮೇರೆಗೆ ಅಥವಾ ಅವರ ಆಪ್ತರ ಸಲಹೆ ಮೇರೆಗೆ 70 ಲಕ್ಷ ಹಣದಲ್ಲಿ 20 ಎಕರೆ ತೆಂಗಿನ ತೋಟ ತೆಗೆದುಕೊಂಡ್ರು ಎನ್ನುವಂತ ಒಂದು ಸುದ್ದಿ. ಆದ್ರೆ ಅದಕ್ಕೆ ರಿಪ್ಲೈ ಆಗಿ ತುಂಬಾ ಜನ ಮಾತಾಡ್ತಿದ್ರೆ, ಇಲ್ಲ ಆ ಪೇಜಿನ ಅಡ್ಮಿನ್ ನಂಬರ್ ಕೊಡಿ, ನನಗೊಂದು 1 ಕೋಟಿ 2 ಕೋಟಿ ಕೊಟ್ಬಿಡ್ತಾರೆ, ಒಂದು 20 ಎಕರೆ ತೆಂಗಿನ ತೋಟ ಕೊಡ್ಸಪ್ಪ ಎನ್ನುವಂತ ಒಂದು ತಮಾಷೆ ಹರಿದಾಡ್ತಿದೆ. ಇದು ಪಾಯಿಂಟ್ ನಂಬರ್ 1. ಇನ್ನು ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಕೂಡ ತಮಾಷೆಯಾಗಿ ಹರಿದಾಡ್ತಿದೆ. ರಕ್ಷಿತಾ ಶೆಟ್ಟಿ ಅವರಿಗೆ ಸಿಕ್ಕಂತ 20 ಲಕ್ಷ ಹಣದಲ್ಲಿ ಮುಂಬೈಯಲ್ಲಿ ತಂದೆಯವರಿಗೆ ಒಂದು ದೊಡ್ಡ ಹೋಟೆಲ್ ಅನ್ನ ಮಾಡಿಕೊಟ್ಟಿದ್ದಾರೆ. ಭಾರಿ ಆಶ್ಚರ್ಯ. 20 ಲಕ್ಷ ಹಣ ಎಲ್ಲಿ ಬಂತು ರಕ್ಷಿತಾ ಶೆಟ್ಟಿ ಅವರಿಗೆ? 20 ಲಕ್ಷ ಹಣ ಕೊಟ್ಟಿಲ್ಲ, ಅದು ವೋಚರ್ ಕೊಟ್ಟಿದ್ದು, ಗೋಲ್ಡ್ ವೋಚರ್ ಕೊಟ್ಟಿದ್ದು ಶರವಣ ಅವರು, ಟಿ ಎ ಶರವಣ ಅವರು. ಅದು ಕೂಡ ಗೋಲ್ಡ್ ಆಗಿ ಅಥವಾ ಆಭರಣವಾಗಿ ಖರೀದಿ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅದು ವಿಡಿಯೋ ಕೂಡ ಬಂದಿದೆ, ಈಗ ನಿನ್ನೆ ಬಂದಿದ್ದಾರೆ, ಅದು ಕೂಡ ಇದೀಗ ವೈರಲ್ ಆಗ್ತಿದೆ. ಅವರಿಗೆ ಕ್ಯಾಶ್ ಬಂದಿದ್ದು ಒಂದು 10-15 ಲಕ್ಷ ಅಂದಿರ್ಬೋದು ಬಿಗ್ ಬಾಸ್ ಕಡೆಯಿಂದ. ಅದು ಬಿಟ್ರೆ 20 ಲಕ್ಷ ವೋಚರ್ ಕೊಟ್ಟಿದ್ದಾರೆ, ಅದು 20 ಲಕ್ಷದ ವೋಚರ್ ಕೊಟ್ಟಿದ್ದಾರೆ, ಅದು ಹಣ ಆಗಿಲ್ಲ. ಹಾಗಾಗಿ 20 ಲಕ್ಷ ಗೋಲ್ಡ್ ಅಥವಾ ಆಭರಣವಾಗಿ ಖರೀದಿ ಮಾಡ್ತಾರೆ, ಅವ್ರಿಗೆ 20 ಲಕ್ಷ ಬಂದಿಲ್ಲ. ಯಾರು ಕೊಟ್ರಿ 20 ಲಕ್ಷ? 20 ಲಕ್ಷದಲ್ಲಿ ಒಂದು ಹೋಟೆಲ್ ಖರೀದಿ ಮಾಡಿ ಮುಂಬೈಯಲ್ಲಿ ಹೋಟೆಲ್ ಹಾಕ್ಸ್ಕೊಳ್ಳುವಂತ ಪರಿಸ್ಥಿತಿ ಆಗತ್ತಾ? ಬೆಂಗಳೂರು ಅಥವಾ ಬೇರೆ ಬೇರೆ ತುಮಕೂರು, ಮೈಸೂರು ಕಡೆನೆ ನಿಮ್ಗೆ ಒಂದು ದೊಡ್ಡ ಹೋಟೆಲ್ ಲೀಜಿ ಪಡಿಬೇಕಂದ್ರೆ ಅದ್ರ ಬಾಡಿಗೆನೆ ಅಥವಾ ಡಿಪಾಸಿಟ್ ಅಮೌಂಟ್ 20 ಲಕ್ಷ ಆಗತ್ತೆ. ಪಾಯಿಂಟ್ ನಂಬರ್ 1. ಇನ್ನು ಮೂರನೇದು ದೊಡ್ಡ ತಮಾಷೆ ಅಂದ್ರೆ, ನಾನು ಅನೇಕ ವಿಡಿಯೋದಲ್ಲಿ ಹೇಳಿದ್ದೆ, ಗಿಲ್ಲಿಯ ಗೆಲುವಿಗೆ ಪರೋಕ್ಷವಾಗಿ ಅಶ್ವಿನಿ ಕಾರಣರಾದ್ರು ಮತ್ತು ಕನ್ನಡ ರಕ್ಷಣೆ ವೇದಿಕೆ ಕಾರಣರಾದ್ರು, ಜೊತೆಗೆ ಬೇರೆ ಬೇರೆ ಕೆಲವೊಂದು ಪದ ಪ್ರಯೋಗ ಕೂಡ ಕಾರಣವಾಯಿತು ಎನ್ನುವುದನ್ನು ನಾನು ಕೆಲವೊಂದು ವಿಶ್ಲೇಷಣೆ ಮುಖಾಂತರ ಹೇಳಿದ್ದೆ. ಆದ್ರೆ ಎಲ್ಲಾ ವಿಶ್ಲೇಷಣೆ ಉಲ್ಟಾ ಮಾಡಿದ್ರು ಕೆಣಬಂ ಸತೀಶ್, ನಾಯಿ ಸತೀಶ್ ಅವರು ಹೇಳ್ತಾರೆ, ಕೊನೆಯದಾಗ ಹೇಳ್ತಾರೆ, ಇದಕ್ಕಿಂತ ಮೊದಲು ಹೇಳಿದ್ರು ಅವರಿಲ್ಲ ಗಿಲ್ಲಿ ಸೋತಾಯ್ತು ಎನ್ನುವಂತ ಮಾತನ್ನು ಹೇಳಿದ್ರು. ಅದಾದ ನಂತರ ಇಲ್ಲ ನಾನು ಕುಡ್ಕೊಂಡು ಹೇಳಿದ್ದೆ ಎನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಇದೀಗ ಮತ್ತೊಂದು ವರ್ಷ ಹೇಳ್ತಾ ಇದ್ದಾರೆ, ಗಿಲ್ಲಿಯ ಗೆಲುವಿಗೆ ನಾನೇ ಕಾರಣ, ನಾನು ಗಿಲ್ಲಿಯ ಫ್ಯಾನ್ಸ್ ಅನ್ನ ಸ್ಲಮ್ ವ್ಯಕ್ತಿಗಳು ಅಲ್ಲ ಅಂದಿದ್ರೆ, ನಾನು ಗಿಲ್ಲಿಯ ಫ್ಯಾನ್ಸ್ ಅನ್ನು ರೊಚ್ಚಿಗೆಪ್ಸದೇ ಇದ್ದಿದ್ರೆ, ಗಿಲ್ಲಿಯ ಫ್ಯಾನ್ಸ್ ಆ ಲೆವೆಲ್ಗೆ ರೊಚ್ಚಿಗಿದ್ದು ಗಿಲ್ಲಿಗೆ ಮತ ಹಾಕ್ತಿರ್ಲಿಲ್ಲ. ಹಾಗಾಗಿ ಗಿಲ್ಲಿಯ ಫ್ಯಾನ್ಸ್ ರೊಚ್ಚಿಗೆಪ್ಸದೆ ಆ ಮುಖಾಂತರ ಗಿಲ್ಲಿಯ ಗೆಲುವಿಗೆ ನಾನೇ ಕಾರಣರಾದೆ ಅನ್ನುವಂತ ಘಂಟಾಘೋಷವಾಗಿ
ತನ್ನ ಮಾತನ್ನ ಒಪ್ಕೊಂಡಿದ್ದಾರೆ. ಎಸ್ ಅಫ್ಕೋರ್ಸ್ ನಾನು ಗಿಲ್ಲಿ ಗೆಲ್ಲಲ್ಲ ಎನ್ನುವಂತ ಹೇಳಿಕೆ ಕೊಟ್ಟ ಕಾರಣಕ್ಕಾಗಿ ಇದೀಗ ಗಿಲ್ಲಿ ಗೆದ್ದಿದ್ದಾನೆ. ಒಂದ್ ವೇಳೆ ನಾನು ಗಿಲ್ಲಿ ಗೆಲ್ತಾನೆ ಎನ್ನುವಂತ ಮಾತಾಡಿದ್ರೆ ಗಿಲ್ಲಿಗೆ ಇಷ್ಟು ದೊಡ್ಡ ಗೆಲುವು ಸಿಗ್ತಿರ್ಲಿಲ್ಲ. ನಾನು ಗಿಲ್ಲಿ ಸೋಲ್ತಾನೆ ಅಂತ ಹೇಳಿದೆ, ಹಾಗಾಗಿ ಫ್ಯಾನ್ಸ್ ರೊಚ್ಚಿಗೆದ್ದು ಗಿಲ್ಲಿಗೆ ಮತ ಹಾಕಿದ್ರು ಎನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಅದು ಕೂಡ ಇದೀಗ ದೊಡ್ಡ ಸುದ್ದಿಯಿಂದ ಮಾಡ್ತಾ ಇದೆ. ಇವು ಗಿಲ್ಲಿಯ ಬಗ್ಗೆ ಬಂದಂತ ಆರೋಪ ಮತ್ತು ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ಅವರ ಬಗ್ಗೆ ಬಂದಂತ ಕೆಲವೊಂದು ತಮಾಷೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.